ಸುರಂಗ ಮಾರ್ಗ ಒಂದೇ ಪರಿಹಾರ ಅಲ್ಲ, ಅದು ಒಂದು ಪರಿಹಾರ. ಆದರೆ ಬೆಂಗಳೂರಿನ ಈ ಒಂದು ವಾಹನ ಸಂಚಾರದಲ್ಲಿ ಆಗುವಂತಹ ದಟ್ಟಣೆ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳಿಗೆ ಸಂಬಂಧಪಟ್ಟಂತೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದರ ಬಗ್ಗೆ ಜನಸಾಮಾನ್ಯರ ಜೊತೆ ಚರ್ಚೆ ಮಾಡಬೇಕು. ಯಾವುದೇ ಯೋಜನೆಗಳು ಜನಸಾಮಾನ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡದೆ ಹೋದರೆ ಡೆಫಿನೆಟ್ಲಿ ಅಲ್ಲಿ ಭ್ರಷ್ಟಾಚಾರದ ವಾಸನೆ ಇದೆ ಅಂತ ಜನ ಅಂದ್ಕೊಳ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸ್ಟೇಕ್ ಹೋಲ್ಡರ್ಸನ್ನು ಕರೆದು ಮೀಟಿಂಗ್ ಮಾಡಿ ಅವ್ರನ್ನ ಕಾನ್ಫರೆನ್ಸ್ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗೋದು ಬೆಟ್ರೆ ಹೊರತು ನನ್ನಿಂದಲೇ ಆ್ಯರಗಂಟಾಗಿ ನಿಮ್ಮ ಆ್ಯಟಿಟ್ಯೂಡ್ ಇದ್ದರೆ ಜನ ಅದನ್ನು ಸ್ವೀಕರಿಸೋದು ಸ್ವಲ್ಪ ಕಡಿಮೆ. ಹೀಗಾಗಿ ಈ ವಿಚಾರದಲ್ಲಿ ನೀವು ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಪರ್ಯಾಯ ಮಾರ್ಗಗಳು ಇಲ್ವಾ ಅಂದರೆ ಇದೆ, ಬಟ್ ಇದಂತೂ ಈಗ ಪೊಲಿಟಿಕ್ಸ್ ಆಗಿ ಕೂತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಥರ ಚರ್ಚೆಗಳಾದಾಗಲೇ ಅದರ ಸಾಧಕ ಬಾಧಕಗಳ ಬಗ್ಗೆ ಜನರಿಗೂ ಕೂಡ ಅರಿವು ಮೂಡೋದು.